ಆ್ಯಕ್ಚುಲಿ ಹೇಳಬೇಕಂದ್ರೆ 16 ಇಯರ್ಸಿಂದ ಒಳಗಡೆ ಇರೋ ಮಕ್ಕಳಿಗೆ ಮೊಬೈಲ್ ಕೊಡೋದು ತುಂಬಾ ತಪ್ಪು. ಯಾಕೆಂದರೆ ಅದು ಮೇಯ್ನು ಫಸ್ಟು ರೇಡಿಯಸ್ಸು, ಆಮೇಲೆ ಕಣ್ಣಿಗೆ ಪ್ರಾಬ್ಲಮ್ಮು, ಆಮೇಲೆ ಒಂಥರ ಅಡಿಕ್ಷನ್ನು. ಆಯಿತಾ, ನಾವು ಟಿ ವಿಯಲ್ಲಿ ನೋಡಿರ್ತೀವಿ ಅಥವಾ ಮೊಬೈಲಲ್ಲೇ ರೀಲ್ಸಲ್ಲೆಲ್ಲ ನೋಡಿರ್ತೀವಿ. ಮಕ್ಕಳು ಎಷ್ಟು ಅಡಿಕ್ಟ್ ಆಗ್ತಿದ್ದಾರೆ ಅಂದರೆ ಮೊಬೈಲ್ಗೆ. ಊಟ ಮಾಡಬೇಕಂದ್ರೆ ಮೊಬೈಲು. ಈಗ ಪೇರೆಂಟ್ಸ್ ಇರ್ಬೋದು ಅಥವಾ ದೊಡ್ಡವ್ರು ಇರ್ಬೋದು, ಮಕ್ಕಳನ್ನ ಸುಮ್ಮನೆ ಇರಿಸೋದಕ್ಕಿರ್ಬೋದು ಅಥವಾ ಅವ್ರ ಕೆಲಸ ಆಗಲಿ ಅಂದ್ಬಿಟ್ಟು ಮೊಬೈಲ್ ನೋಡ್ತಾ ಇರಿ ಅಂತೇಳ್ಬಿಟ್ಟು ಕೊಡ್ತಾರೆ. ಬಟ್ ಅದು ಮಕ್ಕಳಿಗೆ ಆಟ ಸಾಮಾನು ಕೊಡೋದಕ್ಕಿಂತ ಹೆಚ್ಚಾಗಿ ಆ ಮೊಬೈಲ್ ನೋಡೋದ್ರಿಂದ ಅವರಿಗೆ ಒಂಥರ ಅಡಿಕ್ಷನ್ನು. ಅದಿಲ್ಲ ಅಂದರೆ ಅವರೇನು ಕೆಲಸನೇ ಮಾಡಲ್ಲ. ಮೊನ್ನೆನೂ ಯಾವುದೋ ಒಂದು ಜೀ ಕನ್ನಡ ಚಾನಲಲ್ಲಿ ನೋಡ್ತಾ ಇದ್ದೆ, ಒಂದು ಸ್ಕಿಟ್ಟಲ್ಲಿ ಆ ಹುಡುಗ ಎಷ್ಟು ಅಡಿಕ್ಟ್ ಆಗಿದ್ದಾನೆ ಅಂದರೆ ಅವನಿಗೆ ಓದಬೇಡ, ಊಟ ಬೇಡ, ರಿಯಲ್ ಆಗಿ. ಹೌದು, ಇದು ಮಿಸ್ಟೇಕ್ ಅಂತಲೂ ಅಲ್ಲ, ಇದು ಮೇಯ್ನ್ ಜಾಸ್ತಿ ಯಾವ ಥರ ಅಡಿಕ್ಟ್ ಆಗಿದ್ದಾರೆ ಯಾವಾಗಿಂದ ಅಂದರೆ ಕೊರೋನಾ ಬಂದಾಗಿಂದ. ಆವಾಗ ಸ್ಕೂಲಲ್ಲಿ ಆನ್ಲೈನ್ ಕ್ಲಾಸಸ್ ಅಂತ ಸ್ಟಾರ್ಟ್ ಮಾಡಿದ್ರು. ಸೊ ಆವಾಗ ಮಕ್ಕಳಿಗೆ ಮೊಬೈಲು ಅದು ನೆಸೆಸಿಟಿ ಇತ್ತು ಆವಾಗ. ಬಟ್ ಅದಾದಮೇಲೆ ಎಲ್ಲ ಕೊರೋನಾದು ಎಲ್ಲ ಕ್ಲಿಯರ್ ಆದಮೇಲೆ ಮತ್ತೆ ಸ್ಕೂಲ್ ಸ್ಟಾರ್ಟ್ ಆಯಿತು. ಆದರೂ ಮಕ್ಕಳು ಆ ಥರ ಅಡಿಕ್ಷನ್ಗೆ ಕೂಡ ಆಲ್ಮೋಸ್ಟ್ ಎಜುಕೇಶನ್ ಸಿಸ್ಟಮ್ ಕೂಡ ಮೊಬೈಲ್ ಮೇಲೆ ಡಿಪೆಂಡ್ ಆಗಿದೆ. ಹೌದು ಹೋಮ್ವರ್ಕ್ ಕಲಿಸೋದಾಗಿರ್ಬೋದು. ಹೌದು, ಒಂದು ಪ್ರಾಜೆಕ್ಟ್ ಕೊಡ್ತಾರೆ ಅಂದ್ರೂ ಮಕ್ಕಳು ಡಿಪೆಂಡ್ ಈಗ ಮೊಬೈಲು. ಅಂದರೆ ಆ ಥರ ಕಂಟೆಂಟ್ ಇರ್ಬೋದು, ಅದನ್ನೆಲ್ಲ ಲೈಬ್ರರಿಗೆ ಹೋಗಿ ಸರ್ಚ್ ಮಾಡೋದು, ಅದನ್ನು ಫೈಂಡ್ ಔಟ್ ಮಾಡೋದು ಏನೂ ಇಲ್ಲ. ಮೊಬೈಲ್ ನೋಡು, ಹಾಕು ಗೂಗಲಲ್ಲಿ ಏನು ಬೇಕೋ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ ಅಲ್ವಾ. ಸೊ ಒಂಥರ ಅದು ಪಾಸಿಟಿವ್, ಆ ಥರದ್ದೆಲ್ಲ ಪಾಸಿಟಿವ್. ಬಟ್ ಅದಕ್ಕೆ ಅಡಿಕ್ಷನ್ ಆದರೆ ಇದು ತುಂಬಾ ನೆಗೆಟಿವ್ ಅಂತಲೇ ಹೇಳ್ಬೋದು. ಅದು ಆ್ಯಕ್ಚುಲಿ 16 ಇಯರ್ಸ್ ಒಳಗಂದರೆ ಆಲ್ಮೋಸ್ಟ್ ಸ್ಕೂಲ್ ಮಕ್ಕಳೇ ಇರ್ತಾರೆ. ಸೊ ಅವರಿಗೆ ಪೇರೆಂಟ್ಸ್ ಒಪ್ಪಿಗೆ ಮತ್ತು ಟೀಚರ್ಸ್ ಒಪ್ಪಿಗೆ ಮೇರೆ ಕೊಡಿಸೋದು ಬೆಟರ್. ಯಾಕಂದರೆ ಮೊಬೈಲ್ ಅಂದರೆ ಒಳ್ಳೆಯದು ನೋಡ್ತಾರೆ, ಕೆಟ್ಟದ್ದು ಬಂದೇ ಬರುತ್ತೆ. ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಪೇರೆಂಟ್ಸ್ ಪಕ್ಕದಲ್ಲಿ ಕುತ್ಕೊಂಡು ನೋಡೋದಾಗಿರ್ಬೋದು, ಅಥವಾ ಅಕಸ್ಮಾತ್ ಕೆಟ್ಟದ್ದು ನೋಡ್ತಿದ್ರೆ ನೋಡಬೇಡ ಅನ್ನೋದಾಗಿರ್ಬೋದು. ಆ ಥರ ಎಲ್ಲ ಸಜೆಸ್ಟ್ ಮಾಡಬೇಕಂತ. ನೆಕ್ಸ್ಟ್ PU ಲೆವೆಲ್ಗೆ ಅಂತ ಬಂದರೆ ಅವ್ರಿಗೆಲ್ಲ ಆಲ್ಮೋಸ್ಟ್ ಪ್ರಾಜೆಕ್ಟ್ಸ್ ಎಲ್ಲ ಇದ್ದೇ ಇರುತ್ತೆ. ಈಗ ChatGPT, ಗೂಗಲ್ ಆಗಿರ್ಬೋದು, ತುಂಬಾ ಹೆಲ್ಪ್ ಮಾಡುತ್ತೆ. ಅದೇ ಪೇರೆಂಟ್ಸ್ ಸ್ಕೂಲ್ ಮಟ್ಟಕ್ಕೆ ಏನಂದರೆ ಮಕ್ಕಳಿಗೆ ಯೋಚನೆ ಮಾಡೋ ಶಕ್ತಿ ಇರಲ್ಲ ಆ ಏಜಲ್ಲಿ, ಏನು ಯಾವ್ದು ನಮಗೆ ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತ ಹೇಳಿ. ಹಾಗಾಗಿ ಆ ಏಜ್ ಅವರಿಗೆ ಬ್ಯಾನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಬ್ಯಾನ್ ಅನ್ನೋದಕ್ಕಿಂತ ಲೈಕ್ ಪೇರೆಂಟ್ಸ್ ಜೊತೆಗಿದ್ದು ಮೊಬೈಲ್ ನೋಡಬೇಕಷ್ಟೇ. ಲಿಮಿಟೆಡ್ ಯೂಸ್. ಹೌದು, ಲಿಮಿಟೆಡ್ ಯೂಸ್. ಇವಾಗ ಮಕ್ಕಳಿಗೆ ಆಟ ಸಮಯಕ್ಕಿಂತ ಮೊಬೈಲೇ ಹೆಚ್ಚಾಗಿಬಿಟ್ಟಿದೆ. ಸೊ ಕಮ್ಮಿ ಮಾಡಬೇಕು. ಲೈಕ್ ಲಿಮಿಟೆಡ್ ವೇಲ್ ಕಮ್ಮಿ ಮಾಡ್ಕೊತ ಬಂದರೆ ಅವರಿಗೂ ಮೊಬೈಲ್ ನೋಡಬಾರ್ದು ಅಂತ ಸ್ವಲ್ಪ ಆದರೂ ಅವೇರ್ನೆಸ್ ಇರುತ್ತೆ ಅಂತ. ಮೇಡಮ್, ಗೌರ್ಮೆಂಟ್ ಏನು ಯೋಚನೆ ಮಾಡ್ತಿದೆ ಅಂದರೆ 16 ವರ್ಷದ ಒಳಗಿನ ಮಕ್ಕಳಿಗೆ ಸ್ಕೂಲಲ್ಲಿ ಕಂಪ್ಲೀಟ್ ಮೊಬೈಲ್ ಬ್ಯಾನ್ ಮಾಡಬೇಕು ಅಂತ. ಈಗಲೂ ಬ್ಯಾನ್ ಇದೆ, ಅಂದರೆ ಗೊತ್ತಿಲ್ಲದಂಗೆ ತೊಗೊಂಡು ಹೋಗ್ತಾರೆ, ಏನೋ ಒಂದು ಮಾಡ್ತಾರೆ. ಬಟ್ ಅದನ್ನು ಅಧಿಕೃತವಾಗಿ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಈ ನಿರ್ಧಾರ ಸರಿನಾ ತಪ್ಪಾ, ನಿಮ್ಮ ಅಭಿಪ್ರಾಯ? ಸರಿ ಮೇಡಮ್, ಸರಿ. ಯಾಕಂದರೆ ಮಕ್ಕಳು ಮೊಬೈಲ್ ನೋಡಿ 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 ಅರ್ಧ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಏನು ಕೇಳಿದ್ರು ಮೊಬೈಲ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಒಂದು ಊಟ ಮಾಡಬೇಕು ಅಂದರೂ ಮೊಬೈಲ್ ಇದ್ದರೆ ಊಟ. ಹಂಗಾಗಿ ಮೊಬೈಲ್ ಬ್ಯಾನ್ ಮಾಡಬೇಕು ಅಂತಲೇ ನಮ್ಮ ಅಭಿಪ್ರಾಯ. ಓಕೆ, ಸ್ಕೂಲಲ್ಲೇನೋ ಬ್ಯಾನ್ ಮಾಡ್ತಾರೆ, ಮನೆಯಲ್ಲೂ ಅದೇ, ಮನೆಯಲ್ಲೂ ಮಾಡಬೇಕು. ನಾವು ಪೇರೆಂಟ್ಸ್ಗಳಾಗಿ ನಾವು ಸ್ವಲ್ಪ ಸ್ಟ್ರಿಕ್ಟಾಗಿ ಅವಾಯ್ಡ್ ಮಾಡಬೇಕು ಮೇಡಮ್. ನಿಮ್ಮ ಮನೇಲಿ ಮಕ್ಕಳಿದ್ದಾರಾ? ಇದ್ದಾರೆ ಮೇಡಮ್, ಇಬ್ಬರು ಇದ್ದಾರೆ. ಚಿಕ್ಕವರ ದೊಡ್ಡವರ? ಇದ್ದಾರೆ ಮೇಡಮ್. ಓಕೆ, ನೀವು ಅಂದರೆ ಮೊಬೈಲ್ ಹೇಗೆ ಯೂಸ್ ಮಾಡೋಕ್ಕೆ ಮಕ್ಕಳ ಮೇಲೆ ನೀವು ಹೇಗೆ ಕಂಟ್ರೋಲ್ ಮಾಡ್ತೀರಾ? ಅದನ್ನು ಯಾವ ರೀತಿ ಚಿಕ್ಕ ಮಕ್ಕಳಿಗೆಲ್ಲ ಯಾವ ರೀತಿ ಕಂಟ್ರೋಲ್ ಮಾಡ್ಬೋದು ಅಂತ ಹೇಳಿ? ಚಿಕ್ಕ ಮಕ್ಕಳಿಗೆ ಅದೇ ಮೇಡಮ್, ಅದ್ರ ಬದಲು ಬೇರೆ ಏನಾದರೂ, ಈಗ ಮೊಬೈಲಲ್ಲಿ ಯೂಟ್ಯೂಬು ಗೇಮ್ಸ್ ನೋಡ್ತಿರ್ತಾರ, ಇದು ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ಅದ್ರ ಬದಲು ಬೇರೆ ಏನಾದರೂ ಅವರಿಗೆ ಆಟದ ಸಾಮಾನು ತೋರಿಸ್ಕೊಳ್ಳೋದು, ಇದ್ರ ಫ್ರೂಟ್ಸ್ ಹೆಸರೇನು, ಇದು ಹೆಸರು, ವೆಜಿಟೇಬಲ್ ಹೆಸರೇನು, ಆ ಥರ ತೋರಿಸಿ ಊಟ ಮಾಡಿಸಿದ್ರೆ ಬೆಟರ್ ಅಂತ. ಅಮ್ಮಂದಿರು ಏನು ಮಾಡ್ತಾರೆ ಅಂದರೆ ಈಸಿ ಆಗಲಿ ಮಕ್ಕಳು ಅಳ್ತಾ ಇದ್ದಾರೆ ಸುಧಾರಿಸೋಕ್ಕೆ ಅಂತ ಹೇಳಿ ಮೊಬೈಲ್ ಕೊಡ್ತಾರೆ. ಹೌದು, ಅದು ತಪ್ಪೇ ಮೇಡಮ್. ಅದನ್ನು ಒಟ್ಟಾರೆ ಸೋಷಿಯಲ್ ಮೀಡಿಯಾ ಮಕ್ಕಳ ಮೇಲೆ ಹೇಗೆ ಇಂಪ್ಯಾಕ್ಟ್ ಆಗ್ತಿದೆ? ಒಳ್ಳೆ ರೀತಿಯಲ್ಲಿ ಆಗ್ತಿದೆಯಾ, ಬ್ಯಾಡ್ ವೇ? ಒಳ್ಳೆ ರೀತಿ ಅಂದರೆ ಮೇಡಮ್, ಈಗ ಏನಾದರೂ ಒಂದು ಟಾಪಿಕ್ಕು ವಿಷಯ ತಿಳ್ಕೋಬೇಕು ಅಂತಂದರೆ ಬುಕ್ಸಲ್ಲಿ ಇಲ್ಲದೆ ಇರೋದು ಯೂಟ್ಯೂಬಲ್ಲಿ ನೋಡ್ಕೊಂಡು ಗೂಗಲಲ್ಲಾದರೂ ಸರ್ಚ್ ಮಾಡ್ಕೊಂಡು ಆ ಟಾಪಿಕ್ ಬಗ್ಗೆ ಇದು ತಿಳ್ಕೊಬೋದು. ಅದು ಒಂದು ಒಳ್ಳೆ ಪಾಯಿಂಟ್. ಬಟ್ ಬೇರೆದು ಅಂತಂದರೆ ಅದೇ ಒಳ್ಳೆಯದು ತಿಳ್ಕೊಳ್ಳೋದ್ರಿಂದ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಒಟ್ಟು ಒಳ್ಳೆಯದೇ ಮೇಡಮ್, ಒಳ್ಳೆಯದೇ. ಬ್ಯಾನ್ ಮಾಡೋದು 100ಗೆ 200% ಒಳ್ಳೆಯದೇ.